ಕರ್ನಾಟಕದ ಮಹಾಜನತೆಗೆ ನನ್ನ ನಮಸ್ಕಾರಗಳು. ನಾವು ಈ ದಿನ ಕರ್ನಾಟಕದ ಪಶ್ಚಿಮಮುಖವಾಗಿ ಹರಿಯುವಂಥ ನದಿಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಆ ಪಶ್ಚಿಮಮುಖವಾಗಿ ಹರಿಯುವಂಥ ನದಿಗಳು ಒಂದು ಟ್ರಿಕ್ಸನ್ನು ಬಳಸಿ ನಾವು ಅದನ್ನು ಬೇಗ ಬಹಳ ದಿನ ನೆನಪಲ್ಲಿ ಇಟ್ಟುಕೊಳ್ಳುವಂಥ ಒಂದು ಅವಕಾಶ ದೊರೆತಿದೆ. ಆ ಟ್ರಿಕ್ಸ್ ಏನಂದರೆ ಅವಕಾಶ ಮನೆಗ. ಅಂದರೆ ನಾವು ಯಾವಾಗಲೂ ಸ್ಕೂಲ್ ಬಿಟ್ಟಾಗ ಬೇಗ ಮನೆಗೆ ಹೋಗ್ತೀವಿ, ಕಾಲೇಜ್ ಬಿಟ್ಟಾಗ ಬೇಗ ಮನೆಗೆ ಹೋಗ್ತೀವಿ. ಅಂದರೆ ಒಂದು ಅವಕಾಶ, ಬೇಗ ಸ್ಕೂಲ್ ಬಿಟ್ಟರೆ ಬೇಗ ಮನೆಗೆ ಹೋಗೋಕ್ಕೆ ಅವಕಾಶ ಸಿಕ್ತು ಅಂತ ಒಂದು ನೆನಪಲ್ಲಿ ನಾವು ಟ್ರಿಕ್ಸನ್ನು ಇಟ್ಕೊಂಡ್ರೆ ಪಶ್ಚಿಮಮುಖವಾಗಿ ಹರಿಯುವಂಥ ನದಿಗಳ ಬಗ್ಗೆ ನಾವು ಆದಷ್ಟು ಬೇಗ ನೆನಪಲ್ಲಿ ಇಟ್ಕೊಳ್ಬೋದು. ನೋಡೋಣ ಬನ್ನಿ. ನೋಡಿ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಈ 4 ದಿಕ್ಕುಗಳ ಬಗ್ಗೆ ನಾವು ಪಶ್ಚಿಮಮುಖವಾಗಿ ಹರಿಯುವ ನದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅವಕಾಶ ಮನೆಗ ಅಂದರೆ ಅಘನಾಶಿನಿ, ವರಾಹಿ, ಕಾಳಿ, ಶರಾವತಿ, ಮಹದಾಯಿ, ನೇತ್ರಾವತಿ, ಗಂಗಾವಳಿ. ಹೀಗೆ 7 ಪಶ್ಚಿಮಮುಖವಾಗಿ ಹರಿಯುವಂಥ ನದಿಗಳು ಆಗಿವೆ.